ಸಮುದಾಯ ಬಾನುಲಿ ರೇಡಿಯೋ ಮಣಿಪಾಲದ ಕೇಳುಗ ಮಿತ್ರರೇ, ಕನ್ನಡ ಸಾಹಿತ್ಯ ಪರಿಷತ್ ಉಡುಪಿ ಜಿಲ್ಲೆ ಉಡುಪಿ ತಾಲೂಕು ಘಟಕದ ಸಹಯೋಗದಲ್ಲಿ ರೇಡಿಯೋ ಮಣಿಪಾಲ ಸಮುದಾಯ ಬಾನುಲಿ ಅರ್ಪಿಸುತ್ತಿದೆ ಕಥೆ ಕೇಳೋಣ ಸರಣಿ ಕಾರ್ಯಕ್ರಮ. ಕಥೆಯ ಸಾಗರದಲ್ಲಿ ಅಮೃತದ ಬಿಂದು ವಾರವಾರವೂ ಕಿವಿದೆರೆಗೆ ಬಂದು ಕಥೆಯ ಸಾಗರದಲ್ಲಿ ಅಮೃತದ ಬಿಂದು ಮನ ಮುದಗೊಳಿಸುತ್ತಲೀ ವಿಚಾರ ತುಂಬಿ ಭಾವಕೋಶವ ವಿಸ್ತರಣೆಗೈದು ಮನವ ಮಥನವಗೊಳಿಸಿ ಬದುಕಿಗೆ ಅನುಗೊಳಿಸಿ ಮನವ ಮಥನವಗೊಳಿಸಿ ಬದುಕಿಗೆ ಅನುಗೊಳಿಸಿ ಬದುಕಿಗೆ ಅನುಗೊಳಿಸಿ ಕತೆ ಕೇಳೋಣ ಕತೆ ಕೇಳೋಣ ಕತೆ ಕೇಳೋಣ. ಪ್ರಿಯ ಶ್ರೋತೃಗಳೇ, ನಮಸ್ಕಾರ. ಕಥೆ ಕೇಳೋಣ ಸರಣಿ ಕಾರ್ಯಕ್ರಮಕ್ಕೆ ತಮಗೆಲ್ಲ ಪ್ರೀತಿಪೂರ್ವಕ ಸ್ವಾಗತ. ಇದೀಗ ಪ್ರಸಾರವಾಗಲಿರುವ ಕಥೆ ಕೇಳೋಣ ಸರಣಿ ಕಾರ್ಯಕ್ರಮದ 177ನೇ ಸಂಚಿಕೆಯಲ್ಲಿ ಕಥೆಗಾರರಾಗಿ ನಮ್ಮೊಂದಿಗಿದ್ದಾರೆ ಸಾಹಿತ್ಯಾಸಕ್ತರಾಗಿರುವ ಕವಿತಾ ಬಿಎಸ್ ಉಡುಪಿ. ಕೇಳುಗರೆಲ್ಲರಿಗೂ ನಮಸ್ಕಾರ. ಕಥೆಯ ಶೀರ್ಷಿಕೆ ಒಂದು ರಾತ್ರಿಯ ಪ್ರಯಾಣ. ರಘು ಲಘು ಬಗೆಯಿಂದ ಬಸ್ ಸೇರಿ ಕಿಟಕಿ ಪಕ್ಕದ ಸೀಟು ಹಿಡಿದು ಗ್ಲಾಸು ಸರಿಸಿ ಗಾಳಿ ಒಳಗೆ ಬರಮಾಡಿಕೊಂಡು ವಿಶ್ರಮಿಸತೊಡಗಿದ. ರಘುವಿಗೆ ಮಾರನೇ ದಿನ ಬೆಳಿಗ್ಗೆ ಬೆಂಗಳೂರಿನಲ್ಲಿ ಪ್ರಮೋಷನ್ಗಾಗಿ ಆಪ್ಟಿಟ್ಯೂಡ್ ಟೆಸ್ಟ್ ನಡೆಯುವುದರಲ್ಲಿತ್ತು. ನೌಕರಿಯಲ್ಲಿ 10 ವರ್ಷದ ಸೇವೆ ಪೂರೈಸಿರುವ ರಘುವಿಗೆ ಪ್ರಮೋಷನ್ ಆಪ್ಟಿಟ್ಯೂಡ್ ಟೆಸ್ಟ್ ಅಷ್ಟೇನೂ ಗಂಭೀರವಾದ ವಿಚಾರವಾಗಿಲ್ಲದಿದ್ದರೂ ಅಭ್ಯಾಸ ಬಲದಂತೆ ಪರೀಕ್ಷೆಯೆಂದೊಡನೆ ಅದೇನೋ ಭಯ, ಹಿಂಜರಿಕೆ, ಆತಂಕ, ಒಳಗೊಳಗೆ ದುಗುಡ, ಸಣ್ಣದೊಂದು ಚಡಪಡಿಕೆ, ಅಪಜಯದ ಅನುಮಾನ, ಹೀಗೆ ಹಲವಾರು ಚಿಂತನೆಗಳೊಂದಿಗೆ ಕುಳಿತಿರುವಾಗ ಪಕ್ಕದ ಸೀಟಿನಲ್ಲಿ ದಡೂತಿ ಅಸಾಮಿಯೊಬ್ಬರು ಆಸೀನರಾದರು. ರಘು ಸಹಪ್ರಯಾಣಿಕನತ್ತ ತಿರುಗಿ ನೋಡಿದ. ಆತನ ಸ್ಮೃತಿಪಟಲದಲ್ಲಿ ಕಾಲೇಜಿನ ದಿನಗಳು ಚಲಿಸತೊಡಗಿತು. ಓ, ಸದಾನಂದ ಪದಕಿ, ಕಾಲೇಜಿನಲ್ಲಿ ಇಂಗ್ಲಿಷ್ ಪ್ರೊಫೆಸರ್, ಸ್ವಲ್ಪ ಬುದ್ಧಿವಾದ ಹೇಳುವುದು ಜಾಸ್ತಿ ಅಂತಲೇ ಆ ದಿನಗಳಲ್ಲಿ ಖ್ಯಾತರಾದವರು. ಈಗ ರಿಟೈರ್ಡ್ ಆಗಿರಬೇಕು. ಕೂದಲು ಕೆನೆ ಬಣ್ಣಕ್ಕೆ ತಿರುಗಿದೆ. ಶರೀರದಲ್ಲಿ ಧಾರಾಳವಾಗಿ ಬೊಜ್ಜು ಶೇಖರಣೆಯಾಗಿದೆ. ರಘು ಯೋಚಿಸುತ್ತಲೇ ಮಾತಿಗಿಳಿದ. ನಮಸ್ತೆ ಸರ್, ನೀವು ಪದಕಿಯವರಲ್ವಾ? ನಾನು ರಘು, ನಿಮ್ಮ ಕಾಲೇಜಿನಲ್ಲಿ PUC ಓದುತ್ತಿದ್ದೆ. ನೆನಪಾಗಲಿಲ್ವಾ ಸರ್? ರಘುನಂದನ್. ರಘು ತನ್ನನ್ನು ಪ್ರೊಫೆಸರಿಗೆ ಪರಿಚಯಿಸಿಕೊಂಡ. ಪರಿಚಯ ಇಲ್ಲದೆ ಏನು? ನೋಡಕ್ಕೆ ಅವತ್ತು ಹೇಗೆ ಇದ್ದೀಯೋ ಇವತ್ತು ಹಾಗೇ ಇದ್ದೀಯಪ್ಪ. ಹೇಗಿದೀಯಾ ರಘು? ಏನ್ ಮಾಡ್ಕೊಂಡಿದೀಯಾ? ಬೆಂಗಳೂರಿಗೆ ಹೊರಟಿದ್ದಾ? ಪ್ರೊಫೆಸರ್ ಪ್ರಶ್ನೆಗಳ ಮಳೆಯನ್ನೇ ಸುರಿಸಿದರು. ಹಾ, ಚೆನ್ನಾಗಿದ್ದೀನಿ ಸರ್. ಇದೇ ಊರಿನಲ್ಲಿ ಆಶಿಯಾನಾ ಹೌಸಿಂಗ್ ಫೈನಾನ್ಸ್ನಲ್ಲಿ ಅಸಿಸ್ಟೆಂಟ್ ಮ್ಯಾನೇಜರ್ ಆಗಿದ್ದೀನಿ. ನಾಳೆ ಬೆಂಗಳೂರಿನಲ್ಲಿ ಪ್ರಮೋಷನ್ ಆಪ್ಟಿಟ್ಯೂಡ್ ಟೆಸ್ಟ್ ಇದೆ. ರಘು ಮಾತಿಗಿಳಿದ. ಓ, ಹೀಗೋ ಸಮಾಚಾರ. ಕೆರಿಯರನ್ನ ತುಂಬಾ ಗಂಭೀರವಾಗಿ ಪರಿಗಣಿಸಿರುವಂತಿದೆ. ಗುಡ್, ಆಲ್ ದ ಬೆಸ್ಟ್. ಹೇಗಿದೆ ತಯಾರಿ? ಪ್ರೊಫೆಸರ್ ಕೇಳಿದರು. ತಯಾರಿ ಬಗ್ಗೆ ಯಾಕೆ ಕೇಳ್ತೀರಾ ಸರ್? ಕಾಲೇಜು ಬಿಟ್ಟ ಮೇಲೆ ಈ ಸ್ಟಡಿ, ಎಕ್ಸಾಮು ಇದಕ್ಕೆಲ್ಲ ಮನಸ್ಸಿನಲ್ಲಿ ಪ್ರಿಫರೆನ್ಸ್ ಇರಲ್ಲ. ಹಾಗಾಗಿ ತಯಾರಿನೂ ಸಾಧಾರಣ, ಅಷ್ಟೇನೂ ಕಾನ್ಫಿಡೆನ್ಸ್ ಇಲ್ಲ. ರಘು ತನ್ನ ಮನಸ್ಥಿತಿಯನ್ನು ವಿವರಿಸಿದ. ಛೇ, ಪರೀಕ್ಷೆ ಬರೆಯೋಕೆ ಹೊರಟು ತಯಾರಿ ಇಲ್ಲ, ಕಾನ್ಫಿಡೆನ್ಸ್ ಇಲ್ಲ, ಏನಾಗುತ್ತೋ ಆಗಲಿ ಹೀಗೆಲ್ಲ ಅಂದರೆ ಹೇಗೆ ರಘು? ಎಕ್ಸಾಮ್ ತಗೊಂಡ್ಮೇಲೆ ಸಿನ್ಸಿಯರ್ ಆಗಿ ವರ್ಕ್ ಮಾಡಬೇಕು, ಪರೀಕ್ಷೆನ ಪಾಸು ಮಾಡ್ಕೋಬೇಕು, ಬಡ್ತಿನೂ ತಗೋಬೇಕು ಅಲ್ವಾ? ಪ್ರೊಫೆಸರ್ ಪ್ಲೇಟು ಪ್ರಾರಂಭಿಸುತ್ತಿರುವುದನ್ನು ಗಮನಿಸಿದ. ರಘು ವಿಷಯಾಂತರಿಸಲು ಪ್ರಯತ್ನಿಸಿದ. ಸರ್, ಈಗ ಕೆಲವು ದಿವಸದಿಂದ ವಿಪರೀತ ಮಳೆ ಆಗ್ತಿದೆ ಅಲ್ವಾ?
ರಘುವಿನ ಪ್ರಯತ್ನ ವಿಫಲವಾದಂತೆನಿಸಿತು. ಅಂದ್ರೆ ಮಳೆ ಕಾರಣಕ್ಕೆ ನಿನಗೆ ಸ್ಟಡಿಯಲ್ಲಿ ಉದಾಸೀನ ಬಂತು ಅನ್ನು ಪದಕಿಯವರು ಕೇಳಿದರು. ಛೇ, ಮಳೆಯ ಕಾರಣ ಅಲ್ಲ ಸರ್. ನನ್ನ ಹೆಂಡತಿಯ ಅಪ್ಪ, ನನ್ನ ಮಾವ ಊರಿಂದ ನಮ್ಮನೆಗೆ ಬಂದಿದ್ದರು. ಮಳೆಯ ಕಾರಣದಿಂದ ಅವರಿಗೆ ಅಸ್ತಮ ಪ್ರಾರಂಭವಾಯಿತು. ಕಳೆದ ತಿಂಗಳೆಲ್ಲ ಮಾವನ್ನ ಆಸ್ಪತ್ರೆಗೆ ಸೇರಿಸಿಕೊಂಡು ಅಲದಾಡೋದೇ ಆಯ್ತು. ಅದಕ್ಕೆ ಮೊದಲು ನನ್ನ 2 ಮಕ್ಕಳಿಗೆ ಆನ್ಯುವಲ್ ಎಕ್ಸಾಮ್ ಇತ್ತು. ಅವರನ್ನು ಪರೀಕ್ಷೆಗೆ ತಯಾರು ಮಾಡೋದರಲ್ಲಿ ಸಮಯ ಕಳೀತು. ಇದೀಗ ನನ್ನ ಹೆಂಡತಿ ಅಪ್ಪನನ್ನು ಜೊತೆಯಲ್ಲಿ ಕರೆದುಕೊಂಡು ಊರಿಗೆ ಹೋಗಿದ್ದಾಳೆ. ಹೆಂಡತಿ ಊರಿನಲ್ಲಿ ಇಲ್ಲದಿರುವಾಗ ಮನೆ ಜವಾಬ್ದಾರಿ ಜಾಸ್ತಿನೇ ಇರುತ್ತೆ ತಾನೆ. ಈ ಜಂಜಾಟದಲ್ಲಿ ನನ್ನ ಪ್ರಮೋಷನ್ ಟೆಸ್ಟ್ಗೆ ಹೇಗೆ ಪುರ್ಸೊತ್ತು ಮಾಡಿಕೊಳ್ಳಿ ಸರ್? ರಘು ಮನೆಯ ಪರಿಸ್ಥಿತಿಯನ್ನು ವಿವರಿಸಿದ. ಈ ಕುಂಟು ನೆಪಗಳೆಲ್ಲ ನಿನಗೆ ಸರಿ ಹೊಂದೋಲ್ಲ ರಘು. ಕಾಲೇಜು ಕಲಿಯುವಾಗ ಪರಿಸರದಲ್ಲಿ ಓದಲು, ಅಧ್ಯಯನ ಮಾಡಲು ಒತ್ತಡವಿರುತ್ತದೆ. ಜೊತೆಯಲ್ಲಿ ಸಮಾನ ಮನಸ್ಕರಿರುತ್ತಾರೆ. ಓದುತ್ತೀರಾ. ನೌಕರಿ ಸೇರಿದ ನಂತರ ಈ ಒತ್ತಡ ಇರುವುದಿಲ್ಲ. ಅಲ್ಲಿಗೆ ಓದುವ ಹಠ, ಆಸಕ್ತಿ ನಿಂತು ಹೋಗುತ್ತದೆ. ಅಂದರೆ ನೀನು ಹೊರಗಿನ ವಾತಾವರಣ ನಂಬಿಕೊಂಡೇ ಬದುಕುವನು ಎಂದರ್ಥವಾಯಿತು. ಇನ್ನು ಕೆಲವರಿರುತ್ತಾರೆ, ಹೊರಗಿನ ಪರಿಸ್ಥಿತಿ ಹೇಗೆಯೇ ಇದ್ದರೂ ತಾವು ಬಯಸಿದ್ದನ್ನು ಸಾಧಿಸುತ್ತಾ ಮುಂದೆ ಸಾಗುವವರು. ಅಂದ ಹಾಗೆ ನಿನ್ನ ಆಫೀಸ್ನಲ್ಲೂ ಈ ಪ್ರಮೋಷನ್ ಟೆಸ್ಟ್ ಪಾಸು ಮಾಡಿದವರು ಇರಬೇಕಲ್ಲವೇ? ಪ್ರೊಫೆಸರ್ ನಗುತ್ತಾ ಕೇಳಿದರು. ಓ, ಯಾಕಿಲ್ಲ ಸರ್, ಅಂಥ ಪುಣ್ಯವಂತವರು ಸಾಕಷ್ಟಿದ್ದಾರೆ. ರಘು, ಪುಣ್ಯ, ಅದೃಷ್ಟ, ಹಣೆಬರಹ ಇವೆಲ್ಲ ಕೈಲಾಗದವರ ಮಾತು. ನೀನು ಅವುಗಳನ್ನು ನಂಬಬೇಡ. ಹೊರಗಿನ ಪ್ರೇರಣೆಗೆ ಕಾಯಬೇಡ. ಇದನ್ನು ಸೈಕಾಲಜಿಯಲ್ಲಿ ಲೋಕಸ್ ಆಫ್ ಕಂಟ್ರೋಲ್ ಅಂತ ಗುರುತಿಸಿದ್ದಾರೆ. ಹೊರಗಿನ ವಾತಾವರಣಕ್ಕೆ ವಶವಾಗಿರುವುದನ್ನು ಎಕ್ಸ್ಟರ್ನಲ್ ಲೋಕಸ್ ಆಫ್ ಕಂಟ್ರೋಲ್ ಅಂತಲೂ, ನಮ್ಮದೇ ಸಾಮರ್ಥ್ಯ, ಇಚ್ಛಾಶಕ್ತಿ, ಮನೋದಾರ್ಢ್ಯ, ಸ್ಥೈರ್ಯ ಅದ ನಿಯಂತ್ರಣದಲ್ಲಿರುವುದನ್ನು ಇಂಟರ್ನಲ್ ಲೋಕಸ್ ಆಫ್ ಕಂಟ್ರೋಲ್ ಅಂತಲೂ ಅಂತಾರೆ. ಸಾಧಕರು ಸದಾ ತಮ್ಮದೇ ಸಾಮರ್ಥ್ಯ, ಪರಿಶ್ರಮ ನಂಬಿ ಕೆಲಸ ಮಾಡುತ್ತಾರೆ. ಹೊರಗಿನ ಪರಿಸ್ಥಿತಿಯನ್ನು ಅವಲಂಬಿಸಿರುವವರು ಮೂರ್ಖರೇ ಸರಿ. ಪ್ರೊಫೆಸರ್ ಕಟುವಾಗಿ ನಿಂದಿಸಿದರು. ಬಸ್ಸು ಚಲಿಸುತ್ತಿತ್ತು. ನಿಧಾನವಾಗಿ ಕತ್ತಲ ಆವರಿಸತೊಡಗಿತ್ತು. ಯಥಾ ಪ್ರಕಾರ ಪ್ರೊಫೆಸರ್ ಅವರ ಉಪನ್ಯಾಸ ಮುಂದುವರಿಯಿತು. ರಘು, ಪರಿಶ್ರಮ ಬೇಕು, ಛಲ ಬೇಕು, ಹಠ ಬೇಕು. ಸರ್, ಹಾಗಂತ ನನ್ನ ಮಾವನವರನ್ನ ನೋಡ್ಕೊಳ್ದೇನೆ ಇರೋದಕ್ಕೆ ಸಾಧ್ಯ ಇತ್ತಾ? ಆಸ್ಪತ್ರೆಗೆ ಹೋಗ್ದೇನೆ ಇರೋಕ್ಕಾಗ್ತಾ ಇತ್ತಾ? ಇದಕ್ಕೆಲ್ಲ ಸಮಯ ಅಂತೂ ಅಗತ್ಯ ಇತ್ತಲ್ವಾ? ರಘು ವಿವರಿಸಿದ. ಓ, ನೀನು ಮತ್ತೆ ಹೇಳಿಯಂತೆ ಮಾತಾಡ್ತಾ ಇದ್ದೀಯಾ ರಘು? ಯಾವಾಗಲೂ ನಿನ್ನ ದೌರ್ಬಲ್ಯವನ್ನೇ ಸಮರ್ಥನೆ ಮಾಡಿಕೊಂಡ್ರೆ ಸಕ್ಸಸ್ ಸಿಗುತ್ತಾ? ಹೊರಗಿನ ವಾತಾವರಣ ಯಾವಾಗಲೂ ನಾವು 1 ಹೆಜ್ಜೆ ಮುಂದೆ ಇಟ್ಟರೆ 2 ಹೆಜ್ಜೆ ಹಿಂದೆಳೆಯುವಂತೆಯೇ ಇರುತ್ತದೆ. ಸಂಕಲ್ಪ ದೃಢವಾಗಿರುವವನು ಅದನ್ನು ಮೆಟ್ಟಿ ನಿಲ್ಲುತ್ತಾನೆ ಎಂಬುದನ್ನು ನಾನು ನಿನಗೆ ಮನದಟ್ಟು ಮಾಡಲು ಪ್ರಯತ್ನಿಸುತ್ತಿದ್ದೇನೆ. ಬಸ್ಸು ತಿರುವುಗಳಲ್ಲಿ ಮೇಲೇರತೊಡಗಿತು. ಪ್ರೊಫೆಸರ್ ಹೊಸದೊಂದು ಉಪಾಖ್ಯಾನ ಪ್ರಾರಂಭಿಸಿದರು. ರಘು, ನನ್ನ ಬದುಕಿನಲ್ಲಿ ನಾನ್ಯಾವತ್ತೂ ಹೊರಗಿನ ಬೆಂಬಲಕ್ಕಾಗಿ, ಸಹಕಾರಕ್ಕಾಗಲಿ ಕಾದಿಲ್ಲ. ಪರಿಸರದ ಅನಾನುಕೂಲಕ್ಕೆ ಅಂಜಿದವನಲ್ಲ. ವಿಧಿಯಾಟವೆಂದು ಅಲವತ್ತುಕೊಂಡವನಲ್ಲ. ನನ್ನ ತಾಯಿ ಮುಸುರೆ ತಿಕ್ಕಿ ನನ್ನನ್ನು ಸಾಕಿದಳು. ನನ್ನಪ್ಪ ಹೋಟೆಲ್ನಲ್ಲಿ ಟೇಬಲ್ಲು ಒರೆಸಿ ಹಣ ಸಂಪಾದಿಸಿದನು. ಅವರ ಮಗ ನಾನು ಪ್ರೊಫೆಸರ್ ಆದ ಕತೆ ನಿನಗೆ ತಿಳಿದಿದೆಯಾ? ಸಾಹಸಿಗನ ಮಾರ್ಗದಲ್ಲಿ ಕಲ್ಲು ಬಂಡೆಗಳೇ ಪಕ್ಕಕ್ಕೆ ಸರಿಯುವುದೆಂದು ನಿನಗೆ ತಿಳಿದಿದೆಯೇ? ಪ್ರೊಫೆಸರ್ ಮಾತು ಮುಂದುವರಿಯುತ್ತಿದ್ದಂತೆ ಬಸ್ಸಿನಲ್ಲೇನೋ ಸದ್ದು ಕೇಳಿತು. ಕರ್ರ್ ಕರ್ರ್ ಕರ್ರ್, ಕಿವಿಗಡಚಿಕ್ಕುವ ಸದ್ದು. ಓ, ಡ್ರೈವರ್ ಬಸ್ಸು ನಿಲ್ಲಿಸಿದ. ಪ್ರಯಾಣಿಕನೊಬ್ಬನನ್ನುತ್ತಿದ್ದ. ಮುಂದೆ ದಾರಿ ಇಲ್ಲವಂತೆ, ದಾರಿಯಲ್ಲಿ ಭೂಕುಸಿತವಂತೆ. ಮತ್ತೊಬ್ಬ ಪ್ರಯಾಣಿಕ. ಅಯ್ಯೋ ದೇವ್ರೇ, ಈ ಘಾಟಿಯಲ್ಲಿ ಮಧ್ಯರಾತ್ರಿ ಹೀಗಾದ್ರೆ ನಾನು ಬೆಂಗಳೂರಿಗೆ ಬೆಳಗ್ಗೆ ಹೊತ್ತಿನಲ್ಲಿ ಹೋಗಿ ತಲುಪುವುದು ಹೇಗಪ್ಪ? ಹೆಂಗಸೊಬ್ಬಳು ಆತಂಕದಿಂದ ಅರಚಾಡುತ್ತಿದ್ದಳು. ಮಳೆ ಸುರಿತಾ ಇರೋದ್ರಿಂದ ರಾತ್ರಿ ರೋಡ್ ಕ್ಲಿಯರ್ ಆಗಲ್ವಂತೆ, ಕೆಲಸ ಶುರುವಾಗೋದು ಬೆಳಿಗ್ಗೆನೆ ಅಂತೆ. ಇನ್ನೊಬ್ಬ ಪ್ರಯಾಣಿಕನ ಉದ್ಗಾರ. ಸರ್, ನಾನು ಈ ಬಾರಿ ಪರೀಕ್ಷೆಗೆ ಚೆನ್ನಾಗಿಯೇ ತಯಾರಿ ನಡೆಸಿದ್ದೆ. ನನಗೂ ಸೆಲೆಕ್ಟ್ ಆಗುವ ವಿಶ್ವಾಸವಿತ್ತು. ಆದರೇನು ಮಾಡಲಿ? ಬೆಳಿಗ್ಗೆ ಬೆಂಗಳೂರು ತಲುಪುವುದೇ ಸಾಧ್ಯವಿಲ್ಲವಲ್ಲ. ಈಗೇನು ವಿಮಾನ ಹತ್ತುವುದೇ? ರೈಲು ಹತ್ತುವುದೇ?
ಕಾರು ಓಡಾಡುತ್ತದೆಯೇ ಈ ಜಾಗದಲ್ಲಿ? ಟೆಸ್ಟ್ ಬರೆಯದೆ ಪ್ರಮೋಷನ್ನ ಕನಸು ಕಾಣುವುದು ಸರಿಯೇ? ಈಗ ಹೇಳಿ ಸರ್, ಸಕ್ಸಸ್ನಲ್ಲಿ ಅದೃಷ್ಟದ ಪಾತ್ರವೂ ಇದೆ ಅಲ್ವಾ? ರಘು ಪ್ರಶ್ನಿಸಿದ. ಪ್ರೊಫೆಸರ್ ಮೌನಕ್ಕೆ ಶರಣಾಗಿ ತಲೆ ತಗ್ಗಿಸಿದರು. ಈ ಕಥೆಯನ್ನು ಕೇಳಿದ ಕೇಳುಗರೆಲ್ಲರಿಗೂ ವಂದನೆಗಳು. ಕೇಳುಗರೆ, ಕೇಳಿದ್ರಲ್ವಾ? ಸಾಹಿತ್ಯಾಸಕ್ತರಾದ ಕವಿತಾ BS ಉಡುಪಿ ಅವರ ಸ್ವರಚಿತ ಕಥೆಯನ್ನು ಕನ್ನಡ ಸಾಹಿತ್ಯ ಪರಿಷತ್ ಉಡುಪಿ ಜಿಲ್ಲೆ ಉಡುಪಿ ತಾಲೂಕು ಘಟಕದ ಸಹಯೋಗದಲ್ಲಿ ರೇಡಿಯೋ ಮಣಿಪಾಲ ಅರ್ಪಿಸುತ್ತಿರುವ ಕಥೆ ಕೇಳೋಣ ಸರಣಿ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯವಾಯಿತು. ಮುಂದಿನ ಕಥೆ ಕೇಳಲು ಮತ್ತೆ ಭೇಟಿಯಾಗೋಣ.